ಬೆಂಗಳೂರಿನಲ್ಲಿ ಗನ್ ತೋರಿಸಿ ಲಾಂಗ್ ಬೀಸಿ ರಾಬರಿ ಮಾಡಿದ್ದಾರೆ. ಪೆಪ್ಪರ್ ಸ್ಪ್ರೇ ಹಾಕಿ 15 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಲಾಂಗ್ ತೋರಿಸಿ ದರೋಡೆ ಮಾಡುವ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಸಿಗರೆಟ್ ಡಿಸ್ಟ್ರಿಬ್ಯೂಟರ್ನ ಅಟ್ಯಾಕ್ ಮಾಡಿ ಹಣವನ್ನ ದರೋಡೆ ಮಾಡಿದ್ದಾರೆ ದರೋಡೆಕೋರರು. ಟಾಟಾ ಏಸ್ ವಾಹನದಲ್ಲಿ ಡಿಸ್ಟ್ರಿಬ್ಯೂಟರ್ ಗೋಪಾಲ್ ಹೋಗ್ತಾ ಇದ್ರು. ಕೆಂಗೇರಿ ಅಂಗಡಿಗಳಿಂದ ಸಿಗರೆಟ್ ಬಿಲ್ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ರು ಗೋಪಾಲ್ ಅಂತ ಹೇಳಿ. ನಾಗರಬಾವಿಯ ಪಾಪರೆಡ್ಡಿ ಪಾಳ್ಯಕ್ಕೆ ಬಂದಿದ್ರು. ಈ ವೇಳೆ ಡಿಯೋ ಬೈಕ್ನಲ್ಲಿ 3 ರಾಬರಿಕೋರರು ದರೋಡೆಕೋರರು ಬಂದಿದ್ರು. ಪ್ರಾವಿಷನ್ ಸ್ಟೋರ್ ಒಳಗೆ ಗೋಪಾಲ್ ಅವರನ್ನ ಅಟ್ಟಾಡಿಸಿ ಹಣ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಇಂಥ ಹಗಲು ದರೋಡೆ ಮಾಡೋಂಥವರು ಆ್ಯಕ್ಟಿವ್ ಆಗಿದ್ದಾರಾ ಹಾಗಾದರೆ ಅಂತ ಹೇಳಿ ನೋಡಿ. ಇದು ರಾತ್ರಿ ಸಮಯ ನಡೆದಿರುವಂಥ ಘಟನೆ ಇದು. ಈ ಸಂದರ್ಭದಲ್ಲಿ ಸಿಗರೆಟ್ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಾರೆ, ಪ್ರತಿಯೊಂದು ಅಂಗಡಿಗಳಿಗೆ ಸಿಗರೆಟ್ಗಳನ್ನು ಸಪ್ಲೈ ಮಾಡ್ತಾರೆ. ಕೊನೆಗೆ ಆ ಬಿಲ್ಗಳನ್ನು ಸಂಜೆ ಹೊತ್ತಿನಲ್ಲಿ ಎಲ್ಲ ಅಂಗಡಿಗಳಿಗೆ ಹೋಗಿ ಹಣವನ್ನು ಕಲೆಕ್ಟ್ ಮಾಡ್ತಾರೆ. ಆತನ ಚಲನವಲನಗಳನ್ನು, ಗೋಪಾಲ್ ಎಂಬಾತನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಂಥ ಈ ದರೋಡೆಕೋರರು ಫಾಲೋ ಮಾಡಿದ್ದಾರೆ. ಅದು ಕೂಡ ಲಾಂಗ್ ತೋರಿಸಿ, ಭಯ ಹುಟ್ಟಾಕಿ, ಅಟ್ಟಾಡಿಸಿ, ಪೆಪ್ಪರ್ ಸ್ಪ್ರೇ ಮಾಡಿ ಹಣವನ್ನು ಕದ್ದು ಪರಾರಿಯಾಗಿದ್ದಾರೆ. ಇಲ್ಲಿ ಕೂತಿದ್ರು. ಇಲ್ಲಿ ಅಷ್ಟಂಗ ಅವ್ರು ಬಂದು ಇಲ್ಲಿ ಕೂತಿದ್ರು. ಅಷ್ಟರಲ್ಲಿ 2 ಜನ ಒಂದು ಫಾಲೋ ಹಾಕೊಂಡು ಬಂದಿದ್ರು. ಬಂದಾಗ ಹೆಲ್ಮೆಟ್ ಎಲ್ಲ ಫುಲ್ ಹೆಲ್ಮೆಟ್ ಇತ್ತು ಅವ್ರ ಹತ್ರ. ಫುಲ್ ಆಮೇಲೆ ಮಚ್ಚು 2 ಮಚ್ಚು, ಆಮೇಲೆ ಒಂದು ಗನ್ ಇತ್ತು. ಒಂದು ಸ್ಪ್ರೇ ಮಾಡಿದ್ರು ಅವರು. ಟಕ್ಕನ್ ಹೊಡೆದು ಸ್ಪ್ರೇ ಹೊಡೆದಂಗ ಮತ್ತೆ ತೋರಿಸಿದ್ರು. ಮತ್ತೆ ಹೊಡೆದಾಗ ಆಮೇಲೆ ಇಲ್ಲಿ ಬ್ಯಾಗ್ ಕಟ್ ಮಾಡಿಬಿಟ್ಟು ಕುತ್ಕೊಂಡು ಹೋದ್ರು. ಟಕ್ಕನ್ ಎಷ್ಟಿತ್ತು ಸರ್ ಬ್ಯಾಗಲ್ಲಿ ಇತ್ತು ಸರ್, ಒಂದು 15 ಲಕ್ಷ ಮೇಲೆ ಇತ್ತು ಸರ್. ಯಾರು ಡಿಸ್ಟ್ರಿಬ್ಯೂಟ್ರು ಈಗ ನಿಮ್ಗೆ ಹಾಕ್ತಿದ್ರಾ ಏನು? ಅದು ಅಲ್ಲಿಂದ ಕೆಂಗೇರಿಂದ ಸರ್ ಸಪ್ಲೈ ಕೊಡ್ತದ್ದು. ಕೊಟ್ಟು ಹಂಗೆ ಏನು ಫಾಲೋ ಮಾಡ್ಕೊಂಡು ಬಂದಿರ್ಬೋದು ಸರ್. ಹಾಂ, ಇಲ್ಲಿ ನಿಮ್ಮ ಅಂಗಡಿ ಹತ್ರ ಯಾಕೆ ಬಂದಿದ್ರು ಡಿಸ್ಟ್ರಿಬ್ಯೂಟ್ರು ಸರ್? ಇಲ್ಲಿ ಐಟಮ್ ಕೂಡ ಬಂದಿದೆ ಸರ್ ನಿಮ್ಮ ಅಂಗಡಿಗೆ. ಹಾಂ ಹಾಂ ಹಾಂ. ಏನು ಸರ್ ಡಿಸ್ಟ್ರಿಬ್ಯೂಟ್ರ್ ಹೆಸರು? MD ಸನ್ಸ್ ಸರ್. MD ಸನ್ಸ್. ಹಾಂ ಹಾಂ. ಎಷ್ಟೊತ್ತಿಗಾಗಿ ಸರ್? ಒಂದು ಗಂಟೆ 1:10 ಆಗಿದೆ ಸರ್. ಎಷ್ಟು ಜನ ಇದ್ರು? ಇದ್ರು ಸರ್ ಅವರು 3 ಜನ ಇದ್ರು. ಹಾಂ, 3 ಜನ ಇದ್ರು. 2 ಜನ ಇಲ್ಲಿ ಬಂದಿದ್ರು ಫುಲ್ ಹೆಲ್ಮೆಟ್ ಹಾಕ್ಕೊಂಡು. ಹಾಂ, ಒಂದು ಗಾಡೀಲಿ ಇದ್ರು, ಟಿ ಗಾಡೀಲಿ. ಹಾಂ ಹಾಂ. ಎಷ್ಟು ಜನ ಕೈಲಿ ವೆಪನ್ ಇತ್ತು? ಒಂದು 30 ಸೆಕೆಂಡ್ ಸರ್ ಅಷ್ಟೇ. ಹಾಂ, 30 ಸೆಕೆಂಡ್ ಕಟ್ ಮಾಡಿ ಹೋದ್ರು ಅಷ್ಟೇ. ಹಾಂ. ಪೆಪ್ಪರ್ ಸ್ಪ್ರೇ ಹೊಡೆದ್ರಾ? ಹಾಂ, ಪೆಪ್ಪರ್ ಸ್ಪ್ರೇ ಹೊಡೆದ್ರು ಸರ್. ಅವರು ಅವಾಗ ಒಳಗೆ ಬಂದ್ರೆ ಹೇಗೆ? ಇಲ್ಲ, ಅಲ್ಲಿಂದ ಸರ್. ಹಾಂ, ಇಲ್ಲಿಂದ ಕಟ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ರು. ಬ್ಯಾಗ್ ಕಟ್ ಮಾಡಿಬಿಟ್ಟು ಕೊಟ್ಟೋದ್ರು ಇವರು ಬಂದು ಇಲ್ಲಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಬೆಂಗಳೂರಿನಲ್ಲಿ ವರ್ತಕರಿಗೆ ಇಂಥದ್ದೊಂದು ರೀತಿಯಲ್ಲಿ ರಾಬರಿ ಆಗುತ್ತೆ ಅಂತ ಅಂದುಕೊಂಡ್ರೇ ಭಯ ಶುರುವಾಗುತ್ತೆ. ಆಲ್ಮೋಸ್ಟ್ ಇವರು ಈ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಬಹಳ ಚಾಲಾಕಿ ಇದ್ದಾರೆ. ಈ ಹಿಂದೆಯೂ ಕೂಡ ಇಂಥ ರೀತಿಯಲ್ಲಿ ರಾಬರಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಂಥ ಆ್ಯಕ್ಟಿವ್ ಆಗಿರುವಂಥ ದರೋಡೆಕೋರರ ಗ್ಯಾಂಗ್ಗಳನ್ನು ಮಟ್ಟ ಹಾಕಲಿಕ್ಕೆ ಪೊಲೀಸರು ಮುಂದಾಗಬೇಕಲ್ಲ ಅಂತ ಹೇಳಿ. ಖಂಡಿತವಾಗಿ ದಶರಥ್, ಏನಂತ ಹೇಳಿದ್ರೆ ಹಾಡಾಗ್ಲೇ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ರಾಬರಿಗಳು ನಡೀತಿರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ನಾಗರಿಕರು ಭಾಗಿ ತಗೊಂಡಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಬಿಸ್ನೆಸ್ ಮೆನ್ಗಳು ಸೊ ಯಾವ ರೀತಿಯಾಗಿ ಹಣವನ್ನ ಇಟ್ಕೊಂಡು ಓಡಾಡ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿನಿತ್ಯದ ವ್ಯವಹಾರದಲ್ಲಿ ಒಂದಿಷ್ಟು ಹಣಕಾಸನ್ನ ಇವರು ಲಿಕ್ವಿಡ್ ಅನ್ನ ಕೈಲಿ ಇಟ್ಕೊಂಡು ಓಡಾಡ್ಬೇಕಾಗತ್ತೆ. ಸೊ ಇದನ್ನ ಗಮನಿಸಿ ಇದನ್ನ ಫಾಲೋ ಮಾಡ್ಕೊಂಡು ಬರುವಂತದ್ದು ಮತ್ತೆ ಈ ಬಗ್ಗೆ ಮಾಹಿತಿಗಳನ್ನ ತೆಗೆದುಕೊಂಡು ಬಂದು ಮಧ್ಯಾಹ್ನ ಲಾಂಗು ಮತ್ತೆ ಗನ್ಗಳನ್ನ ತೋರಿಸಿ ರಾಬರಿ ಮಾಡ್ಕೊಂಡು ಹೋಗುವಂಥದ್ದು ನಿಜಕ್ಕೂ ಎಲ್ಲರಲ್ಲೂ ಆತಂಕ ಹುಟ್ಟಿಸಿರುವಂತದ್ದು. ಇದು ಅನ್ನಪೂರ್ಣೇಶ್ವರಿ ನಗರದಲ್ಲಿ ಘಟನೆ ನಡೆದಿರುವಂತದ್ದು. ಸಿಗರೆಟ್ ವ್ಯಾಪಾರಿ ಒಬ್ಬ ನಾಥರಾಮ್ ಎಂಬುವನ ಒಂದು ಹಿಂದೆ ಹಿಂಬಾಲಿಸ್ಕೊಂಡು ಬಂದಿರುವಂತಹ ರಾಬರ್ಸ್ಗಳು ಏನಾತ ಕೆಂಗೇರಿ ಕಡೆಯಿಂದ ಬೆಂಗಳೂರು ನಗರದ ಕಡೆಗೆ ಒಂದಿಷ್ಟು ಹಣವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಸುಮಾರು 15 ಲಕ್ಷದಷ್ಟು ಹಣ ಇತ್ತು ಅವನ ಬಳಿ. ಇದನ್ನ ಗಮನಿಸಿ ಆತನ ಮೇಲೆ ಮಚ್ಚನ್ನ ಬೀಸಿರುವಂತದ್ದು ಮತ್ತೆ ಆತನ ಅಟ್ಟಾಡಿಸಿ ಬೆದರಿಕೆಯನ್ನ ಹಾಕಿ ಅವನಿಂದ ಇದ್ದಂತ ಸುಮಾರು 15 ಲಕ್ಷವನ್ನ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಸೊ ಅವರ ಬಂಧನದ ನಂತರ ಹಿಂದೆ ಈ ಆರೋಪಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಏನೋ ಅವರ ಹಿನ್ನೆಲೆ ಗೊತ್ತಾಗುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.
ಮಂಜು ಇದು ವ್ಯಾಪಾರಿಗಳಿಗೆ ಆತಂಕ ಹುಟ್ಟಿಸುವಂಥ ಸ್ಟೋರಿ ಇದು. ಹೇಳಿ ಕೇಳಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂಥ ರೀತಿಯಲ್ಲಿ ಕಳ್ಳತನಗಳಾಗ್ತಾ ಇದ್ದಾವೆ. ಇದನ್ನು ಕಳ್ಳತನ ಅಂತ ಕರೆಯೋಕ್ಕಾಗೋದಿಲ್ಲ, ಇದು ರಾಬ್ರಿ, ಇದು ದರೋಡೆ. ಇದು ಈ ದರೋಡೆಯನ್ನು ಮಾಡಲಿಕ್ಕೆ ಒಂದು ಗ್ಯಾಂಗ್ ಹುಟ್ಕೊಂಡಿದೆ, ಆ್ಯಕ್ಟಿವ್ ಆಗಿದೆ, ಅಲ್ಲಿನ ವ್ಯಾಪಾರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಎಲ್ಲಿ ಯಾವ ವ್ಯಾಪಾರಿ ಹಣ ಸಂಗ್ರಹ ಮಾಡ್ತಾನೆ, ಹಣ ಸಂಗ್ರಹ ಮಾಡಿ ಎಲ್ಲಿಗೆ ಕೊಂಡೊಯ್ತಾನೆ, ಹೀಗೆಲ್ಲವನ್ನೂ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಟಾರ್ಗೆಟ್ ಮಾಡಿ ಅಂಗಡಿಗಳಿಗೆ ನುಗ್ಗಿ ಲಾಂಗ್ಗಳ ಸಮೇತವಾಗಿ ಎಂಟ್ರಿ ಕೊಟ್ಟು ಗನ್ ತೋರಿಸಿ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಪೊಲೀಸರು, ಕಾನೂನು ಮತ್ತು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಬಿಗಿಯಾಗಿದೆ ನಮ್ಮ ಬೆಂಗಳೂರಿನಲ್ಲಿ ಅನ್ನೋದು ಅರ್ಥವಾಗತ್ತೆ. ಇಂಥ ದರೋಡೆಕೋರನ್ನು ಮಟ್ಟ ಹಾಕಿ ನೋಡಿ, ಅವರಿಗೆ ಲಾಂಗು ಮತ್ತು ಗನ್ಗಳಿದೆ ಅಂತ ಹೇಳಿದ್ರೆ ಪ್ರೊಫೆಷ್ನಲಿ ಅವರು ಎಷ್ಟು ಎಕ್ವಿಪ್ಡ್ ಆಗಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಇಲ್ಲಿ. ಸೊ ಇದು ಮೊದಲ ಬಾರಿಗೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಅನೇಕ ಪ್ರಕರಣಗಳು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹೀಗಾಗಿ ಇಂಥವರ ಹುಡುಕಾಟವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ ಆರೋಪಿಗಳಿಗಾಗಿ.